ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸುಲಭ ರೀತಿಯಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲ ರೀತಿ ಚಿತ್ರಾನ್ನ ತಿಂತಾ ಇರ್ತೀವಿ ನಾವು. ಟೊಮೆಟೊದಲ್ಲಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು, ತುಂಬ ಬೇಗನೆ ಆಗೋಗುತ್ತೆ. ಬೆಳಗಿನ ಅವಸರಕ್ಕಂತೂ ನಾವು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು ಅಂದರೆ ಈ ಟೊಮೆಟೊ ಚಿತ್ರಾನ್ನ ಅತಿ ರುಚಿಯಾಗೂ ಇರುತ್ತೆ, ಹಾಗೆ ಅಷ್ಟೇ ಸುಲಭವಾಗೂ ಇರುತ್ತೆ. ನಾವು ಸರಳವಾಗಿ ಬೇಗನೆ ಮಾಡ್ಕೋಬೋದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆನ ಹಾಕೋಬೇಕು. ನಾನಿಲ್ಲಿ 1 ಪಾವು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ 4ರಿಂದ 5 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಫಾರ್ಮ್ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆಯಷ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಆನಂತರ 1 ಟೀ ಚಮಚದಷ್ಟು ಕಡಲೆಬೇಳೆ, 1 ಟೀ ಚಮಚದಷ್ಟು ಉದ್ದಿನಬೇಳೆನ ಹಾಕಿ ಈ 3 ಪದಾರ್ಥ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಬೇರೆ ಪದಾರ್ಥಗಳನ್ನ ಹಾಕಬಾರ್ದು. ಬೆಳ್ಳುಳ್ಳಿ ಕೆಂಪಗಾಗಬೇಕು, ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಕರಿಬೇವನ್ನು ಹಾಕೋತಾ ಇದ್ದೀನಿ, 1-2 ಎಸಳಷ್ಟು. ಆನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಅಂಥ 2 ಟೊಮೆಟೊನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಟೊಮೆಟೊ ಸಿಪ್ಪೆ ಎಲ್ಲ ಬಿಡಬೇಕು, ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ನಾವು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆನಂತರ ಖಾರದ ಪುಡಿನ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೇಯಬೇಕು ಅಷ್ಟೇ. ಸ್ವಲ್ಪ ಮಧ್ಯಮ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಬೇಕು. 1-2ರಿಂದ 3 ನಿಮಿಷ ಸಮಯ ಹಿಡಿಬೋದು ಅಷ್ಟೇ, ಬೇಗನೆ ಆಗೋಗ್ಬಿಡುತ್ತೆ ಟೊಮೆಟೊ ಚಿತ್ರಾನ್ನ. ನೋಡಿ, ಈ ಥರ ಚೆನ್ನಾಗಿ ಮೆತ್ತಗಾಗಿ ಇರಬೇಕು. ಚೆನ್ನಾಗಿ ಎಣ್ಣೆ ಕೂಡ ಬಿಡ್ಕೊಂಡಿದೆ. ಇವಾಗ ನಾನು ಅನ್ನನ ಸೇರಿಸ್ತಾ ಇದ್ದೀನಿ. 1 ಪಾವು ಅಕ್ಕಿಯಷ್ಟು ಅನ್ನನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬ ಉದ್ರ ಏನು ಮಾಡಬೇಕಿಲ್ಲ. ಅನ್ನನ ನಾವು ಮಾಮೂಲಿ ಮನೇಲಿ ಹೇಗೆ ಮಾಡ್ತಾ ಇರ್ತೀವೋ ಅಷ್ಟು ಮಾಡಿದ್ರೇ ಸಾಕು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆನಂತರ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮಗೆ ಟೊಮೆಟೊ ಚಿತ್ರಾನ್ನ ರೆಡಿಯಾಗೋಯಿತು. ಅತಿ ಬೇಗ ಆಗೋಗ್ಬಿಡುತ್ತೆ. ಬೆಳಗಿನ ಅವಸರಕ್ಕೆ ನಮಗೆ ಲಂಚ್ ಬಾಕ್ಸಿಗಂತೂ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.